ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್. ಇವತ್ತು ನಾವು ಕರೆಂಟ್ ಅಫೇರ್ಸ್ ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಯಾವ ಮೂಲಕ ಡಿಸ್ಕಸ್ ಮಾಡೋಣ ಅಂದರೆ MCQsನ ಮುಖಾಂತರ ನಾವು ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ. ಯಾವ್ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನ್ನೋದನ್ನ ನೋಡೋಣ. ಆ್ಯಂಡ್ ಇದರ ಇನ್ನೊಂದು ಉಪಯೋಗ ಏನು ಅಂತ ಅಂದರೆ ಯಾವ ಥರ ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾರೆ ಈ ಒಂದು ನ್ಯೂಸ್ ಆರ್ಟಿಕಲ್ ಇಟ್ಕೊಂಡು ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ತಡ ಮಾಡೋದು ಬೇಡ. ಫಸ್ಟ್ ಯಾವ್ಯಾವ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ವಿ. PMDDKY ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನಾ ಅಂತ. ಇದನ್ನು ಆ್ಯನ್ಯುಯಲ್ ಬಡ್ಜೆಟಲ್ಲಿ, ನಮ್ಮ ಯೂನಿಯನ್ ಬಡ್ಜೆಟ್, ಸೆಂಟ್ರಲ್ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದರು. ಸೊ ಅದ್ರ ಬಗ್ಗೆ ಓದೋಣ. ಆ್ಯಂಡ್ ನೋಬೆಲ್ ಪ್ರೈಸ್ ಫಿಸಿಯಾಲಜಿಗೆ ಸಿಕ್ಕಿದೆ. ಯಾರ್ಯಾರಿಗೆ ಸಿಕ್ಕಿದೆ, ಯಾಕೆ ಸಿಕ್ಕಿದೆ ಅನ್ನೋದನ್ನ ನೋಡೋಣ. ಆ್ಯಂಡ್ ಕೋರಲ್ ಲಾರ್ವೆ ಕ್ರಿಯೋ ಬ್ಯಾಂಕ್ ಎಲ್ಲಿ ಎಸ್ಟಾಬ್ಲಿಷ್ ಆಗ್ತಿದೆ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಯಾವ ಕಂಟ್ರಿ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ. ಆ್ಯಂಡ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಸಹ ನೋಡೋಣ. ಎಕ್ಸಸೈಸ್ ಕೊಂಕನ್ ಬಗ್ಗೆ ನೋಡೋಣ. ಎಲ್ಲಿ ನಡೀತು, ಯಾರ ನಡುವೆ ಈ ಒಂದು ಎಕ್ಸಸೈಸ್ ಕೊಂಕನ್ ನಡೆಯುತ್ತೆ. ಇಟ್ ಈಸ್ ಅ ಬೈಲ್ಯಾಟ್ರಲ್ ಮಿಲಿಟರಿ ಎಕ್ಸಸೈಸ್ ಆಗಿರುತ್ತೆ. ಬೈಲ್ಯಾಟ್ರಲ್ ಅಂದರೆ ಎರಡು ದೇಶಗಳು ಸೇರಿ ನಡೆಸುವಂತಹ ಯುದ್ಧಾಭ್ಯಾಸ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನೋಡೋಣ. ಆ್ಯಂಡ್ IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್, ನಾನು ಹಲವಾರು ಬಾರಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ IUCN ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಆ್ಯಂಡ್ IUCN ಈಸ್ ಅ ವೆರಿ ಇಂಪಾರ್ಟೆಂಟ್ ಹಾಟ್ ಟಾಪಿಕ್ ಫಾರ್ ಎನಿ ಎಕ್ಸಾಮಿನೇಷನ್ಸ್. ಆ ಥರ ಲೆಕ್ಕ ಇಟ್ಕೊಂಡ್ರೆ, ಯಾಕಂದರೆ IUCNನ ಹೆಡ್ ಕ್ವಾರ್ಟರ್ಸ್ ಆಗಿರ್ಬೋದು, IUCNನ ರೆಡ್ ಲಿಸ್ಟ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಹಲವಾರು ಕ್ವೆಶನ್ಸ್ ಕೇಳಿದ್ದಾರೆ PSI KPSC ಅಲ್ಲೆಲ್ಲ. ಆ್ಯಂಡ್ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ KA ಅವರು ನೋಟಿಫಿಕೇಷನ್ ಮಾಡಿದ್ದಾರೆ ಆಲ್ರೆಡಿ. ನಾಳೆ ಬರುತ್ತೆ ನೋಟಿಫಿಕೇಷನ್. ಸೊ ಆ ಒಂದು ಎಕ್ಸಾಮಿನೇಷನ್ಸ್ ಪರ್ಸ್ಪೆಕ್ಟಿವಲ್ಲೆಲ್ಲ ಈ ಒಂದು IUCN ಟಾಪಿಕ್ ವಿಲ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ ಬಗ್ಗೆ ನೋಡೋಣ. ಆ್ಯಂಡ್ ಆಪರೇಷನ್ ಓಂಕಾರ್, ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ 3 ಸ್ಟೇಟ್ ಸೇರಿಕೊಂಡು ಮಾಡಿರುವಂತಹ ಈ ಒಂದು ಆಪರೇಷನ್ ಓಂಕಾರ್, ಒಂದು ಎಲಿಫೆಂಟ್ನ ಹಿಡಿಯೋದಕ್ಕೆ. ಸೊ ಆ ಒಂದು ಆಪರೇಷನ್ ಓಂಕಾರ್ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನಾ, ಇದು ಇಂಗ್ಲೀಷಲ್ಲಿದೆ. ನೆಕ್ಸ್ಟ್ ಸ್ಲೈಡು ಕನ್ನಡದಲ್ಲಿರುತ್ತೆ. ಸೊ ಇಂಗ್ಲೀಷಲ್ಲಿ ಒಂದ್ಸರಿ ಓದಿ, ಕನ್ನಡದಲ್ಲಿ ಒಂದ್ಸರಿ ಓದ್ತೀನಿ. ಸೊ ನೀವೇನು ಮಾಡಬೇಕು ಅಂತಂದರೆ, ಇಂಗ್ಲೀಷಲ್ಲಿ ವಿಡಿಯೋ ನೋಡ್ತಿರೋರು who is preparing in English for competitive examination, pause the video and give the right answer in our comment section. And ಕನ್ನಡದಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಸಹ ಕನ್ನಡದಲ್ಲಿ ನಾನು ಕ್ವೆಶನ್ನ ಕೇಳ್ತೀನಿ, ಆವಾಗ ಪಾಸ್ ಮಾಡಿ ಆ್ಯಂಡ್ ಆನ್ಸರ್ನ ಮಾಡಿ. ಆ್ಯಂಡ್ ಆನ್ಸರ್ ಮಾಡಿದ್ಮೇಲೆ ಈ ಒಂದು ಎಕ್ಸ್ಪ್ಲನೇಷನ್ ನೋಡಿ. ಸೊ ಇಟ್ ಬಿ ಲೈಕ್ ಒಂದು ಆ್ಯಕ್ಟಿವ್ ಥಿಂಕಿಂಗ್ ಆಗುತ್ತೆ ಆ್ಯಂಡ್ ಆ್ಯಕ್ಟಿವ್ ರಿವಿಷನ್ ಆಗುತ್ತೆ. ಸೊ ಇದೆಲ್ಲ ಇದರ ಒಂದು ಬೆನಿಫಿಟ್ಸ್ ಆಗಿರುತ್ತೆ. ಸೊ ಮೊದಲನೇದಾಗಿ ಇಂಗ್ಲೀಷಲ್ಲಿ ನೋಡೋಣ ಏನು ಕೇಳಿದ್ದಾರೆ ಕ್ವೆಶನ್ ಅಂತ. ವಿತ್ ರೆಫರೆನ್ಸ್ ಟು ಪ್ರೈಮ್ ಮಿನಿಸ್ಟರ್ ಧನ್ ಧಾನ್ಯ ಕೃಷಿ ಯೋಜನಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಏಮ್ಸ್ ಟು ಡೆವಲಪ್ 100 ಆಸ್ಪಿರೇಷನಲ್ ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್ಸ್ ಅಕ್ರಾಸ್ ಇಂಡಿಯಾ ಥ್ರೂ ದ ಕನ್ವರ್ಜೆನ್ಸ್ ಆಫ್ ಮಲ್ಟಿಪಲ್ ಸೆಂಟ್ರಲ್ ಸ್ಕೀಮ್ಸ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್. ಸೊ ರೈಟ್ ಆ ರಾಂಗಾ ನೀವು ಹೇಳಿ. ದ ಸ್ಕೀಮ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ನಿನ್ನೆ ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೆ, ಅಥವಾ ಲಾಜಿಕ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಆ ಒಂದು ಲಾಜಿಕ್ ಯೂಸ್ ಮಾಡಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಟ್ ವಾಸ್ ಲಾಂಚ್ಡ್ ಡ್ಯೂರಿಂಗ್ ಯೂನಿಯನ್ ಬಜೆಟ್ 2025 ವಿತ್ ಅನ್ ಆನ್ಯುಯಲ್ ಔಟ್ಲೇ ಆಫ್ 24,000 ಕೋಟಿ rupees, 24,000 crore ಫಾರ್ ದಿ ಪೀರಿಯಡ್ ಆಫ್ 6 years. ಓಕೆ, ಸೊ ಇದು ನಿಮ್ಮ ಕ್ವೆಶನ್. ಪಾಸ್ ಮಾಡಿ, ಆನ್ಸರ್ ಮಾಡಿ. ಯುವರ್ ಆಪ್ಷನ್ಸ್ ಆರ್ 1 and 2 ಓನ್ಲಿ, 2 and 3, 1 and 3 ಓನ್ಲಿ, 1, 2 and 3. ಓಕೆ, ಕನ್ನಡದಲ್ಲಿ ಇದು ಬಹು ಕೇಂದ್ರ ಯೋಜನೆಗಳನ್ನು ಒಮ್ಮುಖವಾಗಿ ಮಾಡುವ ಮೂಲಕ ಭಾರತಾದ್ಯಂತ 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಸೊ 100 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಏನಿದೆ, ಆ 100 ಆಸ್ಪಿರೇಷನಲ್ ಅಗ್ರಿಕಲ್ಚರಲ್ ಡಿಸ್ಟ್ರಿಕ್ಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ, ಈ ಯೋಜನೆಯನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ. ಯಾರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ? ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೂರನೇ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ, ಇದನ್ನು 2025-26 ಕೇಂದ್ರ ಬಡ್ಜೆಟ್ನಲ್ಲಿ 6 ವರ್ಷಗಳ ಕಾಲ 24,000 ಕೋಟಿ ವಾರ್ಷಿಕ ವೆಚ್ಚದೊಂದಿಗೆ ಪ್ರಾರಂಭಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ 3 ಸ್ಟೇಟ್ಮೆಂಟ್ ಇದೆ. ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ದ ರೈಟ್ ಆನ್ಸರ್ ಇಸ್, ನಿನ್ನೆ ಹೇಳ್ಕೊಟ್ಟಿದ್ದಂತಹ ಲಾಜಿಕ್ ಏನು, ಯಾವುದಾದ್ರೂ ಮಿನಿಸ್ಟ್ರಿ ಅಂತ ಏನಾದರೂ ಕೇಳಿದ್ರೆ, ಸೊ ಈಗ ಧನ್ ಧಾನ್ಯ ಕೃಷಿ ಯೋಜನಾ,
ಸೊ ಕೃಷಿಗೆ ಅಂತಾನೆ ಒಂದು ಸಚಿವಾಲಯ ಇದೆ, ಕೃಷಿ ಸಚಿವಾಲಯ. ಗ್ರಾಮೀಣಾಭಿವೃದ್ಧಿಗೆ ಯಾಕೆ ಕೊಡ್ತಾರೆ ಅಲ್ವಾ? ಸೊ ಆಪ್ಷನ್ 2 ವಿಲ್ ಬಿ ರಾಂಗ್, ಸ್ಟೇಟ್ಮೆಂಟ್ 2 ವಿಲ್ ಬಿ ರಾಂಗ್. ಸ್ಟೇಟ್ಮೆಂಟ್ 2 ತಪ್ಪು ಅಂತ ನಾವೇನಾದರೂ ಗೆಸ್ ಮಾಡಿದ್ರೆ ಅಥವಾ ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಏನಂತ? ಆಪ್ಷನ್ ಸಿ ಅಂತ. ಓಕೆ, ಸೊ ಇನ್ನು 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಆಲ್ಸೋ, ಇನ್ನು 2 ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಲ್ಸೋ. ಏನು? 100 ಆಸ್ಪಿರೇಷನಲ್ ಅಗ್ರಿಕಲ್ಚರಲ್ ಡಿಸ್ಟ್ರಿಕ್ಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ. ಓಕೆ, 100 ಡಿಸ್ಟ್ರಿಕ್ಟ್ಸ್ನ ಅಗ್ರಿಕಲ್ಚರಲ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿರೋದು. ಆ್ಯಂಡ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಬೇರೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂದರೆ ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮಲ್ಲಿ 112 ಡಿಸ್ಟ್ರಿಕ್ಟ್ಸ್ ಇರುತ್ತೆ. ಓಕೆ, 112 ಡಿಸ್ಟ್ರಿಕ್ಟ್ ಇರುತ್ತೆ. ಇದು ಯಾರು ಲಾಂಚ್ ಮಾಡಿದ್ದು? ನೀತಿ ಆಯೋಗ್ ಅವರು. ಓಕೆ, ಸೊ ನೀತಿ ಆಯೋಗ್ ಲಾಂಚ್ಡ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಟೋಟಲ್ 112 ಇದೆ. ಆ 112ರಲ್ಲಿ 100 ಅಗ್ರಿಕಲ್ಚರಲ್ ಡಿಸ್ಟ್ರಿಕ್ಟ್ಸ್ನ ಚೂಸ್ ಮಾಡಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಮಿನಿಸ್ಟ್ರಿ ಆಫ್ ಅಗ್ರಿ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಸಚಿವಾಲಯ ಇದನ್ನು ಲಾಂಚ್ ಮಾಡಿದ್ದಾರೆ. ಇದ್ರ ಜೊತೆಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಇದೆಯಲ್ವಾ, ಸೊ ಹಾಗಾಗಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಜೊತೆಗೆ ನೀತಿ ಆಯೋಗ್ ಸಹ ಒಂದು ಟೆಕ್ನಿಕಲ್ ಸಪೋರ್ಟ್ನ ನೀಡೋಕ್ಕೆ ಒಪ್ಕೊಂಡಿದೆ. ಈ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಜೊತೆಗೆ ನೀತಿ ಆಯೋಗ್ ಸಹ ಇಬ್ಬರು ಸೇರಿ ಈ ಒಂದು ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆನ ಲಾಂಚ್ ಮಾಡಿದ್ದಾರೆ. ಸೊ ದಿಸ್ 2 ಪಾಯಿಂಟ್ಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದನ್ನು ಲಾಂಚ್ ಮಾಡಿದ್ದು ಯಾವಾಗ? 2025-26 ಆ್ಯನ್ಯುವಲ್ ಬಡ್ಜೆಟ್ ಟೈಮಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ. ಎಷ್ಟು ಸಾವಿರ ಕೋಟಿ? 24,000 ಕೋಟಿ. ಎಷ್ಟು ವರ್ಷಗಳ ಕಾಲ ಇದು ವ್ಯಾಲಿಡ್ ಆಗಿರುತ್ತೆ? 6 ವರ್ಷಗಳ ಕಾಲ 24,000 ಕೋಟಿ ಪ್ರತಿ ವರ್ಷ ಈ ಸ್ಕೀಮ್ಗೆ ಅಂತ ಎತ್ತಿಡ್ತಾ ಇದ್ದಾರೆ. ಓಕೆ, ಆಲ್ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಮೊದಲನೇ ಸ್ಟೇಟ್ಮೆಂಟ್ನಲ್ಲಿ ಥ್ರೂ ದ ಕನ್ವರ್ಜೆನ್ಸ್ ಆಫ್ ಮಲ್ಟಿಪಲ್ ಸೆಂಟ್ರಲ್ ಸ್ಕೀಮ್ಸ್ ಅಂತ ಕೊಟ್ಟಿದ್ದಾರೆ. ಮಲ್ಟಿಪಲ್ ಸೆಂಟ್ರಲ್ ಸ್ಕೀಮ್ಸ್ ಟೋಟಲ್ ಎಷ್ಟು ಸ್ಕೀಮ್ಸ್ ಆಗುತ್ತೆ? 36 ಸ್ಕೀಮ್ಸ್ ಇದೆ. ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ 36 ಸ್ಕೀಮ್ಸ್ ಇದಾವೆ. ಸೊ ಈ 36 ಸ್ಕೀಮ್ಸ್ನ ಒಂದೇ ಕಡೆ ಇದರ ಬೆನಿಫಿಟ್ ಸಿಗಬೇಕು ಅಂತ ಮಾಡಿರುವಂತಹ ಯೋಜನೆ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ. ಓಕೆ, 36 ಸ್ಕೀಮ್ಸಲ್ಲಿ ಕೆಲವೊಂದು ಎಕ್ಸಾಂಪಲ್ ಹೇಳಿ ನೋಡೋಣ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಆಗಿರ್ಬೋದು, ಕೃಷಿ ಸಿಂಚಾಯಿ ಯೋಜನಾ ಆಗಿರ್ಬೋದು, ಕೃಷಿ ವಿಕಾಸ್ ಯೋಜನಾ ಆಗಿರ್ಬೋದು. ಸೊ ಈ ಥರ ಹಲವಾರು ಸ್ಕೀಮ್ಸ್ ಇದ್ದಾವೆ. ಈ ಹಲವಾರು ಸ್ಕೀಮ್ಸ್ನ ಕನ್ವರ್ಜ್ ಮಾಡಿ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆನ ಲಾಂಚ್ ಮಾಡಿದ್ದೀವಿ. ಓಕೆ, ಸೊ ಕನ್ನಡದಲ್ಲೂ ಸಹ ಇದು ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ, ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಇರುತ್ತೆ, ಮೂರನೇ ಸ್ಟೇಟ್ಮೆಂಟ್ ಅಗೇನ್ ವಿಲ್ ಬಿ ರೈಟ್, 1 and 3 ವಿಲ್ ಬಿ ದ ರೈಟ್. 1 ಮತ್ತು 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಯಾಕೆ ಎರಡನೇದು ತಪ್ಪು ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಲ್ಲ, ಕೃಷಿ ಸಚಿವಾಲಯ ಇದನ್ನು ಲಾಂಚ್ ಮಾಡೋದು. ಕೃಷಿ ಸಚಿವಾಲಯದ ಜೊತೆಗೆ ನೀತಿ ಆಯೋಗ್ ಸಹ ಇದಕ್ಕೆ ಟೆಕ್ನಿಕಲ್ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನಾ ಬಗ್ಗೆ ಸಾಕಷ್ಟು ನೋಡಿದ್ದೀವಿ. ಒಂದ್ಸರಿ ಕ್ವಿಕ್ ರೀಕ್ಯಾಪ್ ಮಾಡಬೇಕು ಅಂತಂದರೆ ಯಾವ ಮಿನಿಸ್ಟ್ರಿ ಆಫ್ ಅಗ್ರಿ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಇದರ ಜೊತೆಗೆ ನೀತಿ ಆಯೋಗ್ ಇರುತ್ತೆ. ಎಷ್ಟು ಡಿಸ್ಟ್ರಿಕ್ಟ್ಸ್? ಟೋಟಲ್ 100 ಡಿಸ್ಟ್ರಿಕ್ಟ್ಸ್ ಆಸ್ಪಿರೇಷನಲ್ ಅಗ್ರಿಕಲ್ಚರಲ್ ಡಿಸ್ಟ್ರಿಕ್ಟ್ಸ್ ಅಂತಲೇ ಕರಿತೀವಿ. ಆ್ಯಂಡ್ ಇನ್ನೊಂದು ಮುಖ್ಯವಾದಂಥದ್ದು 36 ಸ್ಕೀಮ್ನ ಕನ್ವರ್ಜ್ ಮಾಡುತ್ತೆ. ಇದು 36 ಸ್ಕೀಮ್ಸ್ನ ಒಂದೇ ಪ್ಲೇಸಲ್ಲಿ ತಗೊಂಡು ಬರುತ್ತೆ ಇದನ್ನು, ಈ ಒಂದು ಸ್ಕೀಮ್. ಆ್ಯಂಡ್ ದೆನ್ ಎಷ್ಟು ವರ್ಷಗಳ ಕಾಲಕ್ಕೆ ಇರುತ್ತೆ? 6 years. ಎಷ್ಟು ಸಾವಿರ ಕೋಟಿ? 24,000 ಕೋಟಿ. ಯಾವಾಗ ಅನೌನ್ಸ್ ಮಾಡಿದ್ದು? ಬಡ್ಜೆಟ್ ಟೈಮಲ್ಲಿ ಅನೌನ್ಸ್ ಮಾಡಿದರು. ಸೊ ಇದಿಷ್ಟು ಪಾಯಿಂಟ್ಸ್ ಧನ್ ಧಾನ್ಯ ಯೋಜನೆ ಬಗ್ಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ 2025 ನೋಬೆಲ್ ಪ್ರೈಸ್ ಇನ್ ಫಿಸಿಯಾಲಜಿ ಆರ್ ಮೆಡಿಸಿನ್. ಫಿಸಿಯಾಲಜಿನ ಮೆಡಿಸಿನ್ ಅಂತಲೂ ಸಹ ಕರೀತಾರೆ. ಜೀವಶಾಸ್ತ್ರ ಅಂತ ನಾವೇನು ಕರಿತೀವಿ ಕನ್ನಡದಲ್ಲಿ, ಮೆಡಿಸಿನ್ ಅಥವಾ ಫಿಸಿಯಾಲಜಿ.
ಓಕೆ, ಜೀವಶಾಸ್ತ್ರ ಅಲ್ಲ, ಜೀವಶಾಸ್ತ್ರ ಅಂದರೆ ಬಯಾಲಜಿ, ಶರೀರಶಾಸ್ತ್ರ ಅಂದರೆ ಫಿಸಿಯಾಲಜಿ. ಓಕೆ, ಸೊ ಇಟ್ ವಾಸ್ ಅವಾರ್ಡೆಡ್ ಫಾರ್ ಗ್ರೌಂಡ್ ಬ್ರೇಕಿಂಗ್ ರಿಸರ್ಚ್ ಆನ್ ಪೆರಿಫರಲ್ ಇಮ್ಯೂನ್ ಟಾಲರೆನ್ಸ್. Option 2, the discoveries have contributed to understanding autoimmune diseases like type 1 diabetes. The award was announced by the Royal Swedish Academy of Sciences. ಈ ಥರ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕನ್ನಡ ಲ್ಯಾಂಗ್ವೇಜಲ್ಲಿ 2025 ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ನೋಬೆಲ್ ಪ್ರೈಸನ್ನು ನೋಬೆಲ್ ಪ್ರಶಸ್ತಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆಯ ಕುರಿತಾದ ಕ್ರಾಂತಿಕಾರಿ ಸಂಶೋಧನೆಗಾಗಿ ಇದನ್ನು ನೀಡಲಾಗಿದೆ. ಟೈಪ್ 1 ಮಧುಮೇಹದಂತಹ ಸ್ವಯಂ ನಿರೋಧಕ ಕಾಯಿಲೆಗಳನ್ನು, ಆಟೋ ಇಮ್ಯೂನ್ ಡಿಸೀಸ್, ಸ್ವಯಂ ನಿರೋಧಕ ಕಾಯಿಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಸಂಶೋಧನೆಗಳು ಕೊಡುಗೆ ನೀಡಿವೆ. ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಈ ಪ್ರಶಸ್ತಿಯನ್ನು ಘೋಷಿಸಿದೆ. 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿವೆ? 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮಾತ್ರ, 1, 2 ಮತ್ತು 3. ಸೊ ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್? 3ನೇದು ತಪ್ಪಾಗುತ್ತೆ. 3ನೇ ಸ್ಟೇಟ್ಮೆಂಟ್ ತಪ್ಪು ಇದರಲ್ಲಿ. ಸೊ 3ನೇ ಸ್ಟೇಟ್ಮೆಂಟ್ ತಪ್ಪು ಅಂತ ಅಂದರೆ 1 and 2 ವಿಲ್ ಬಿ ದ ರೈಟ್ ಆನ್ಸರ್. 1 ಮತ್ತು 2 ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾದ್ರೆ 3ನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪು? ಯಾರು ಅನೌನ್ಸ್ ಮಾಡ್ತಾರೆ ಇದನ್ನ? ಕ್ಯಾರೋಲಿನ್ಸ್ಕಾ ಇನ್ಸ್ಟಿಟ್ಯೂಟ್ ಅಂತ. ಕ್ಯಾರೋಲಿನ್ಸ್ಕಾ ಇನ್ಸ್ಟಿಟ್ಯೂಟ್ ಇನ್ ಸ್ವೀಡನ್. ಓಕೆ, ಈ ಒಂದು ಇನ್ಸ್ಟಿಟ್ಯೂಟ್ ಈ ಒಂದು ನೋಬೆಲ್ ಪ್ರೈಸ್ನ ಕೊಡುತ್ತೆ. ಓಕೆ, ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಏನು? ಇದರಲ್ಲಿ ಆನ್ಸರ್ ಏನು? 1 and 2 ಇಂಗ್ಲಿಷ್ ಮೀಡಿಯಂ. 1 and 2 ವಿಲ್ ಬಿ ದ ರೈಟ್ ಆನ್ಸರ್. ಪೆರಿಫರಲ್ ಇಮ್ಯೂನ್ ಟಾಲರೆನ್ಸ್. ಫೆರಿಫರಲ್ ಇಮ್ಯೂನ್ ಟಾಲರೆನ್ಸ್ ಅಂದ್ರೆ ಏನು? ಫೆರಿಫರಲ್ ಇಮ್ಯೂನ್ ಟಾಲರೆನ್ಸ್ ಅಂದ್ರೆ ಈಗ ನಮ್ಮ ಬಾಡಿಯ ಒಂದು ಇಮ್ಯುನಿಟಿ ನಮ್ಮ ಸೆಲ್ಸ್ನ ಮೇಲೇನೆ ದಾಳಿ ಮಾಡಿ ಡಿಸೀಸ್ನ ಕಾಸ್ ಮಾಡುತ್ತೆ. ಅದನ್ನ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಓಕೆ, ಆಟೋ ಇಮ್ಯೂನ್ ಡಿಸೀಸ್. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಏನು? ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ನಮ್ಮ ಓನ್ ಬಾಡಿಯ ಇಮ್ಯುನಿಟಿ, ನಮ್ಮ ಶರೀರದ ಇಮ್ಯುನಿಟಿ ನಮ್ಮ ಸೆಲ್ಸ್ ಮೇಲೆ, ನಮ್ಮ ಹೆಲ್ದಿ ಸೆಲ್ಸ್ಗೆ ಅಟ್ಯಾಕ್ ಮಾಡಿ ಈ ಸೆಲ್ಸ್ನ ಸಾಯಿಸಿದ್ರೆ ಅದನ್ನ ಏನಂತ ಕರಿತೀವಿ? ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯ ಇಮ್ಯುನಿಟಿಗೆ ಯಾವುದು ಒಳ್ಳೆ ಸೆಲ್ಸು, ಯಾವುದು ಕೆಟ್ಟ ಸೆಲ್ಸು, ಅಥವಾ ಯಾವುದು ರೋಗ ಡಿಸೀಸ್ ಕಾಸಿಂಗ್ ಸೆಲ್ಸ್ ಯಾವುದು ಅನ್ನೋದು ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗ್ತಿರಲ್ಲ ಈ ಒಂದು ಡಿಸೀಸಲ್ಲಿ. ಸೊ ಅದೇನು ಮಾಡುತ್ತೆ? ಎಲ್ಲ ಸೆಲ್ಸ್ ಮೇಲೂ ಅಟ್ಯಾಕ್ ಮಾಡಿಬಿಡುತ್ತೆ. ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ಸ್: ಟೈಪ್ 1 ಡಯಾಬಿಟೀಸ್ ಆರ್ ರ್ಯೂಮಟೈಡ್ ಆರ್ಥ್ರೈಟಿಸ್, ಇದೆಲ್ಲ ಆಟೋ ಇಮ್ಯೂನ್ ಡಿಸೀಸಸ್. ಓಕೆ, ಈ ಆಟೋ ಇಮ್ಯೂನ್ ಡಿಸೀಸಸ್ ಈ ಥರ ಇದ್ದಾಗ ನಮ್ಮ ಬಾಡಿಯ ಇದಕ್ಕೆ ಎಷ್ಟು ಟಾಲರೇಟ್ ಮಾಡುತ್ತೆ, ನಮ್ಮ ಬಾಡಿ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ನ ಎಷ್ಟು ಟಾಲರೇಟ್ ಮಾಡುತ್ತೆ ಅನ್ನೋದಕ್ಕೆ ಪೆರಿಫೆರಲ್ ಇಮ್ಯುನಿಟಿ ಟಾಲರೆನ್ಸ್ ಅಂತ ಕರಿತೀವಿ ನಾವು. ಓಕೆ, ಪೆರಿಫೆರಲ್ ಇಮ್ಯುನಿಟಿ ಟಾಲರೆನ್ಸ್ ಅಂತ. ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ನಮ್ಮ ಬಾಡಿಯ ಸೆಲ್ಸ್ಗೆ ಅಟ್ಯಾಕ್ ಮಾಡಿದಾಗ ನಾವು ಎಷ್ಟು ಸಹಿಸ್ಕೋತೀವಿ ಅನ್ನೋದು ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್. ಸೊ ಇವ್ರು 3 ಜನ ಏನು ಮಾಡಿದ್ರು? ಈ ಪೆರಿಫೆರಲ್ ಇಮ್ಯೂನ್ ಡಿಸೀಸ್, ಈ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಬಗ್ಗೆ ನಮ್ಮ ಬಾಡಿಯಲ್ಲಿ ಯಾವ ಥರ ಟಾಲರೇಟ್ ಆಗುತ್ತೆ, ಎಷ್ಟು ಮಟ್ಟರವರೆಗೆ ಇದು ಟಾಲರೇಟ್ ಆಗುತ್ತೆ ಅನ್ನೋದನ್ನ ಕಂಡುಹಿಡ್ತಿದ್ದಾರೆ. ಓಕೆ, ಯಾರ್ಯಾರು ಇವ್ರ 3 ಜನದ ಹೆಸರೇನು? ಇವ್ರ 3 ಜನದ ಹೆಸರು ಬಂದು ಫ್ರೆಡ್ ರ್ಯಾಮ್ಸ್ಡೆಲ್, ಶಿಮೋನ್ ಸಾಕಾಗುಚಿ ಆ್ಯಂಡ್ ಮೇರಿ ಇ ಬ್ರುಂಕೋಫ್. ಯಾವ ಥರ ನೆನ್ಪಿಟ್ಕೋತೀರಾ? ರಾಮ್
ಸಾಕಾ ಅಂಡ್ ಇನ್ನೊಬ್ರ ಹೆಸರು ಮೇರಿ. ಓಕೆ, ಸೊ ಈ ಥರ ನೆನ್ಪಿಟ್ಕೋಬೋದು ಇವ್ರು 3 ಜನನ. ನಾಟ್ ಅಂದರೆ ಅಷ್ಟೇನು ಬಯಾಟ್ ಮಾಡೋ ಅಂಥದ್ದಿಲ್ಲ, ಬಟ್ ನೋಡಿದ್ರೆ ಐಡೆಂಟಿಫೈ ಮಾಡಂಗಿರಬೇಕು. ಆಪ್ಷನ್ನ ನೋಡಿದ್ರೆ ಇವ್ರು 3 ಜನಕ್ಕೆ ಸಿಕ್ಕಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇವ್ರು 3 ಜನಕ್ಕೆ ಈ ಒಂದು ನೋಬೆಲ್ ಪ್ರೈಸ್ ಸಿಕ್ಕಿದೆ. ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಇವ್ರು 3 ಜನ ಯಾಕೆ ಸಿಕ್ಕಿದೆ ಅಂದರೆ ನಮ್ಮ ಬಾಡಿ ಎಷ್ಟು ಟಾಲರೇಟ್ ಮಾಡುತ್ತೆ. ಇದರಿಂದ ಏನು ಉಪಯೋಗ? ಇದರಿಂದ ಆಟೋ ಇಮ್ಯೂನ್ ಡಿಸೀಸಸ್ನ ಯಾವ ರೀತಿಯಲ್ಲಿ ನಾವು ಟ್ರೀಟ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅದರಲ್ಲಿ 3ನೇ ಸ್ಟೇಟ್ಮೆಂಟ್ ಅದೇ ಇತ್ತು ಈ ಪ್ರಶ್ನೆಯಲ್ಲಿ. ದಿ ಡಿಸ್ಕವರೀಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಅಂಡರ್ಸ್ಟ್ಯಾಂಡಿಂಗ್ ಆಟೋ ಇಮ್ಯೂನ್ ಡಿಸೀಸಸ್ ಲೈಕ್ ಟೈಪ್ 1 ಡಯಾಬಿಟೀಸ್. ಈ ಡಯಾಬಿಟೀಸ್ನ ಅಥವಾ ಯಾವುದೇ ಒಂದು ಆಟೋ ಇಮ್ಯೂನ್ ಡಿಸೀಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ದಾರಿ ಮಾಡಿಕೊಟ್ಟಿರುತ್ತೆ. ಓಕೆ, ಸೊ ಇವಾಗ ಇದನ್ನ ಅರ್ಥ ಮಾಡ್ಕೊಂಡ್ರೆ ಏನು ಮಾಡ್ಬೋದು, ಅದನ್ನು ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ನ ನಾವು ಮಾಡ್ಕೋಬೋದು. ಓಕೆ, ಸೊ ದಟ್ ಈಸ್ ವೈ ಅವ್ರಿಗೆ ನೋಬೆಲ್ ಪ್ರೈಸ್ ಬಂದಿದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿತ್ ರೆಫರೆನ್ಸ್ ಟು ಸೌತ್ ಈಸ್ಟ್ ಏಷ್ಯಾಸ್ ಫಸ್ಟ್ ಕೋರಲ್ ಲಾರ್ವೆ ಕ್ರಿಯೋ ಬ್ಯಾಂಕ್. ಕೋರಲ್ ಲಾರ್ವೆ ಕ್ರಿಯೋ ಬ್ಯಾಂಕ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಫಿಲಿಪೈನ್ಸ್ ವಿಲ್ ಹೋಸ್ಟ್ ದ ರೀಜನಲ್ ಕೋರಲ್ larvae cryobank. It will link research institution across Indonesia, Malaysia, Taiwan and Thailand. The coral triangle covers less than 5 million square kilometer. Which of the statements given above is or are correct? Option A 1 and 2 only. Option B 1 only. Option C 1 and 3 only. Option D 2 and 3 only. ಓಕೆ, ಸೊ ಕನ್ನಡದಲ್ಲಾದರೆ ಆಗ್ನೇಯ ಏಷ್ಯಾದ ಮೊದಲ ಹವಳದ ಲಾರ್ವಾಗಳ ಕ್ರಿಯೋಬ್ಯಾಂಕ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಿಲಿಪೈನ್ಸ್ ಪ್ರಾದೇಶಿಕ ಹವಳದ ಲಾರ್ವಾಗಳ ಕ್ರಿಯೋಬ್ಯಾಂಕ್ ಅನ್ನು ಆಯೋಜಿಸುತ್ತದೆ. ಏನು ಹೇಳ್ತಿದ್ದಾರೆ? ಫಿಲಿಪೈನ್ಸ್ ಈ ಒಂದು ಪ್ರಾದೇಶಿಕ ಹವಳದ ಲಾರ್ವಾಗಳ ಕ್ರಿಯೋಬ್ಯಾಂಕ್ ಅನ್ನು ಆಯೋಜಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದು ಇಂಡೋನೇಷ್ಯಾ, ಮಲೇಷ್ಯಾ, ತೈವಾನ್ ಮತ್ತು ಥೈಲ್ಯಾಂಡ್ನಾದ್ಯಂತ ಸಂಶೋಧನಾ ಸಂಸ್ಥೆಗಳನ್ನು ಸಂಪರ್ಕಿಸುತ್ತದೆ. ಹವಳದ ತ್ರಿಕೋನವು 3 ಮಿಲಿಯನ್ ಚದರ ಕಿಲೋಮೀಟರ್ಗಿಂತ ಕಡಿಮೆ ಪ್ರದೇಶವನ್ನು ಒಳಗೊಂಡಿದೆ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್ ಆಪ್ಷನ್ ಎ 1 and 2 ಓನ್ಲಿ. ಆಪ್ಷನ್ 3 ತಪ್ಪಾಗುತ್ತೆ. ಯಾಕಂದರೆ ಇಟ್ ಈಸ್ ದ ಕೋರಲ್ ಟ್ರಯಾಂಗಲ್ ಅಂತ ನಾವೇನು ಕರಿತೀವಿ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕೋರಲ್ ಟ್ರಯಾಂಗಲ್ ಅಂದರೆ ಏನು, ಕೋರಲ್ಸ್ ಅಂದರೆ ಏನು ಅಂತ. ಕೋರಲ್ ಟ್ರಯಾಂಗಲ್ ಏನಿದೆ ಇದು 10 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ಗಿಂತ ಜಾಸ್ತಿ ಇದೆ. ಓಕೆ, 10 ಮಿಲಿಯನ್ ಚದರ ಕಿಲೋಮೀಟರ್ಗಿಂತ ಜಾಸ್ತಿ ಪ್ರದೇಶನ ಹೊಂದಿರುತ್ತೆ. ಓಕೆ, ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ತಪ್ಪಾಗುತ್ತೆ. ಸ್ಟೇಟ್ಮೆಂಟ್ 3 ತಪ್ಪಾದರೆ ಆಪ್ಷನ್ ಎ 1 and 2 ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್. ಯಾರು ಹೋಸ್ಟ್ ಮಾಡ್ತಿದ್ದಾರೆ? ಕೋರಲ್ ಲಾರ್ವೆ ಕ್ರಿಯೋಬ್ಯಾಂಕ್ನ ಯಾರು ಹೋಸ್ಟ್ ಮಾಡ್ತಿದ್ದಾರೆ? ಇಟ್ ಈಸ್ ಹೋಸ್ಟೆಡ್ ಬೈ ಫಿಲಿಪೈನ್ಸ್. ಫಿಲಿಪೈನ್ಸ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಬ್ಯಾಂಕ್ ಕ್ರಿಯೋ ಬ್ಯಾಂಕ್ ಏನು ಮಾಡುತ್ತೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಇರುತ್ತಲ್ಲ, ಬೇರೆ ಬೇರೆ ಕಂಟ್ರೀಸ್ನ ರಿಸರ್ಚ್ ಸೆಂಟರ್ಸ್ ಇದನ್ನೆಲ್ಲ ನೆಟ್ವರ್ಕ್ ಮಾಡುತ್ತೆ. ಅಂದರೆ ಇದಕ್ಕೆಲ್ಲ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲಿಗೆ ಅವರು ಸಜೆಷನ್ಸ್ನ ಪಡ್ಕೋಬೋದು. ಸೊ ಹಾಗಾಗಿ ಕ್ರಿಯೋ ಬ್ಯಾಂಕ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಕೋರಲ್ ಯಾಕೆ ಇಂಪಾರ್ಟೆಂಟು? ಕೋರಲ್ನ ನಾವು ಏನಂತ ಕರಿತೀವಿ, ಅಥವಾ ಕೋರಲ್ ಟ್ರಯಾಂಗಲ್, ದಿಸ್ ಕೋರಲ್ ಟ್ರಯಾಂಗಲ್ ನಾವು ಅಮೆಜಾನ್ ಆಫ್ ಸೀಸ್ ಅಂತ ಕರಿತೀವಿ. ಅಮೆಜಾನ್ ಆಫ್ ಸೀಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಒಂದು ದೇಶಗಳ ಎಷ್ಟು ದೇಶಗಳಿರ್ತವೆ ಕೋರಲ್ ಟ್ರಯಾಂಗಲ್ ಅಲ್ಲಿ? ಟೋಟಲ್ 6 ಕಂಟ್ರೀಸ್ ಇರ್ತವೆ. ಈ ಕೋರಲ್ ಟ್ರಯಾಂಗಲ್ ಅಲ್ಲಿ 6 ಕಂಟ್ರೀಸ್ ಇರ್ತವೆ. ಯಾವ್ಯಾವ ಕಂಟ್ರೀಸ್ ಕೋರಲ್ ಟ್ರಯಾಂಗಲ್ನ ಭಾಗ ಆಗಿದೆ ಅಂದರೆ ಫಿಲಿಪೈನ್ಸ್ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು, ಟಿಮೋರ್ ಲೆಸ್ಟೆ ಆಗಿರ್ಬೋದು. ಈ ಥರ ಇನ್ನು 3 ಕಂಟ್ರೀಸ್ ನ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ಸೊ ಈ 6 ಕಂಟ್ರೀಸ್ ಏನಂತ ನಾವು ಕರಿತೀವಿ, ಕೋರಲ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಕೋರಲ್ಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಕೋರಲ್ಸ್? ಕೋರಲ್ಸ್ ಅಂದ್ರೆ ಇಟ್ ಈಸ್ ಅ ಸಿಂಬಯೋಟಿಕ್ ರಿಲೇಶನ್ಶಿಪ್ ಬಿಟ್ವೀನ್. ಯಾಕೆ ಫೇಮಸ್ ಕೋರಲ್ಸ್ ಅಂತ ಅಂದ್ರೆ ಇಟ್ ಈಸ್ ಅ ಸಿಂಬಯೋಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಕೋರಲ್ ಪಾಲಿಪ್ಸ್ ಹಾಗೆ ಕೋರಲ್ ಪಾಲಿಪ್ಸ್ ಆ್ಯಂಡ್ ಝೂಗ್ಸಾಂಥಲೆ. ಇದನ್ನು ಸಹ ಒಂದು ಕ್ವೆಶನ್ ಅಲ್ಲಿ ಕೇಳಿದ್ದಾರೆ. ಕೋರಲ್ ಪಾಲಿಪ್ಸ್ ಮತ್ತೆ ಝೂಗ್ಸಾಂಥಲೆ ಇದರ ಒಂದು ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಲ್ಲಿ ಕೋರಲ್ ರೀಫ್ಸ್ ಫಾರ್ಮ್ ಆಗುತ್ತೆ. ಈ ಕೋರಲ್ ಪಾಲಿಪ್ಸ್ನ ಪ್ರಿಸರ್ವ್ ಮಾಡೋದಕ್ಕೆ ಇದೇ ಫಿಲಿಪೈನ್ಸ್ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಕ್ರಿಯೋ ಬ್ಯಾಂಕ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಕೋರಲ್ ಟ್ರಯಾಂಗಲ್ ಅಲ್ಲಿ ಇಡೀ ವಿಶ್ವದಲ್ಲಿ ನಾವು ಎಷ್ಟು ಕೋರಲ್ನ ತಳಿಗಳನ್ನ ನೋಡ್ತೀವಿ, ಕೋರಲ್ ಪಾಲಿಪ್ಸ್ನ ತಳಿಗಳನ್ನ ನೋಡ್ತೀವಿ, ಅದರಲ್ಲಿ 57% ಇಲ್ಲೇ ಸಿಗುತ್ತೆ ನಮಗೆ. ಓಕೆ, ಮೋರ್ ದ್ಯಾನ್ 57% ಆಫ್ ಕೋರಲ್ ಸ್ಪೀಶೀಸ್ನ ನಾವು ಇದೇ ಒಂದು 6 ಕಂಟ್ರೀಸಲ್ಲಿ ನೋಡ್ಬೋದು. ಓಕೆ, ಸೊ ಅದಕ್ಕೆ ಈ ಒಂದು ಕೋರಲ್ ಟ್ರಯಾಂಗಲ್ ಬಿಕಮ್ಸ್ ಇಂಪಾರ್ಟೆಂಟ್. ಕೋರಲ್ ಟ್ರಯಾಂಗಲ್ಸ್ ಅಲ್ಲಿ ಇನ್ನು 3 ಏನು ಕಂಟ್ರೀಸ್ ಅಂತ ಹೇಳಿದೆ, ಆ 3 ಕಂಟ್ರೀಸ್ನ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದರಲ್ಲಿ PNG ಅಂತ ಬರುತ್ತೆ, ಟಿಮೋರ್ ಲೆಸ್ಟೆ ಅಂತ ಬರುತ್ತೆ, ಸಾಲಮನ್ ಐಲ್ಯಾಂಡ್ಸ್ ಎಲ್ಲ ಬರುತ್ತೆ. ಸೊ ಆ 6 ಕಂಟ್ರೀಸ್ನ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಸೊ ಇದು ಆ ಪ್ರಶ್ನೆಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಕ್ವೆಶನ್, ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎಕ್ಸಸೈಸ್ ಕೊಂಕನ್ 2025. The exercise focuses on anti-submarine, anti-surface and anti-air warfare. It is conducted under the framework of Quad Naval Partnership. Okay, so what is the right answer for this? 1 only, 2 only, both 1 and 2, neither 1 nor 2. ಕೊಂಕಣ್ 2025 ವ್ಯಾಯಾಮದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ವ್ಯಾಯಾಮವು ಜಲಾಂತರ್ಗಾಮಿ ವಿರೋಧಿ, ಮೇಲ್ಮೈ ವಿರೋಧಿ ಮತ್ತು ವಾಯು ವಿರೋಧಿ ಯುದ್ಧದ ಮೇಲೆ ಕೇಂದ್ರೀಕರಿಸುತ್ತದೆ. ಇದನ್ನು ಕ್ವಾಡ್ ನೌಕಾ ಪಾಲುದಾರಿಕೆಯ ಚೌಕಟ್ಟಿನ ಅಡಿಯಲ್ಲಿ ನಡೆಸಲಾಗುತ್ತದೆ. ಯಾವುದು ರೈಟ್ ಆನ್ಸರ್ ಇದರಲ್ಲಿ? ಆಪ್ಷನ್ ಎ 1 ಓನ್ಲಿ, ಆಪ್ಷನ್ ಬಿ 2 ಓನ್ಲಿ, ಆಪ್ಷನ್ ಸಿ 1 and 2 ಓನ್ಲಿ, ಆಪ್ಷನ್ ಡಿ 1 ಮತ್ತು 2 ಅಲ್ಲ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ ದಿಸ್, ಇದು ಕ್ವಾಡ್ನ ಅದಲ್ಲ, 1 ಓನ್ಲಿ ಕರೆಕ್ಟ್ ಇರುತ್ತೆ. ಕ್ವಾಡ್ ಅಲ್ಲ ಅಂತಂದರೆ ಯಾವ ಕಂಟ್ರೀಸ್? ಇಂಡಿಯಾ ಮತ್ತು UK ಓಕೆ, ಸೊ ಇಂಡಿಯಾ ಮತ್ತು UK ಒಂದು ನೇವಲ್ ಎಕ್ಸಸೈಸ್ ಆಗಿರುತ್ತೆ. ಈಗ 2025ರಲ್ಲಿ ಇದು ವೆಸ್ಟರ್ನ್ ಕೋಸ್ಟಲ್ಲಿ ಆಗಿದೆ. ವೆಸ್ಟರ್ನ್ ಕೋಸ್ಟಲ್ಲಿ ಈ ಒಂದು ಎಕ್ಸಸೈಸ್ ಆಗಿದೆ. ಈ ಒಂದು ಎಕ್ಸಸೈಸ್ ಇಟ್ ಫೋಕಸಸ್ ಆನ್ ಆಂಟಿ-ಸರ್ಫೇಸ್, ಆಂಟಿ-ಸಬ್ಮರೈನ್, ಆಂಟಿ-ಏರ್ ಕೇಪಬಿಲಿಟೀಸ್. ಯಾವುದ್ರದ್ದು? ಇಂಡಿಯಾ ಮತ್ತು UK ನೇವಿದು ಆಂಟಿ-ಸರ್ಫೇಸ್, ಆಂಟಿ-ಸಬ್ಮರೈನ್ ಮತ್ತು ಆಂಟಿ-ಏರ್ ಕೇಪಬಿಲಿಟೀಸ್ನ ಇದು ಪ್ರದರ್ಶಿಸಿದೆ. ಓಕೆ, ಎಲ್ಲಿ? ಆಫ್ ದಿ ಕೋಸ್ಟ್ ಆಫ್ ವೆಸ್ಟರ್ನ್ ಕೋಸ್ಟ್ ಅಂದರೆ ಯಾವ ಸಿ ಆಗುತ್ತೆ? ಅರೇಬಿಯನ್ ಸಿಯಲ್ಲಿ ಇದನ್ನು ಮಾಡಿದ್ದಾರೆ, ಅರೇಬಿಯನ್ ಸಿಯಲ್ಲಿ. ಓಕೆ, ಸೊ ಎಲ್ಲಿ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಅರೇಬಿಯನ್ ಸಿ. ಆ್ಯಂಡ್ ಯಾವಾಗ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಅಕ್ಟೋಬರಲ್ಲಿ ಮಾಡಿರೋದು. ಓಕೆ, ಆ್ಯಂಡ್ ಎಕ್ಸಸೈಸ್ ಕೊಂಕನ್ ಇಸ್ ಬಿಟ್ವೀನ್, ಆಸ್ ಐ ಟೋಲ್ಡ್, ಇಂಡಿಯಾ ಆ್ಯಂಡ್ UK. ಹಾಗಿದ್ರೆ ಮೊದಲನೇ ಸ್ಟೇಟ್ಮೆಂಟಲ್ಲಿ ಎರಡನೇ ಸ್ಟೇಟ್ಮೆಂಟಲ್ಲಿ ಇಟ್ ಈಸ್ ಕಂಡಕ್ಟೆಡ್ ಅಂಡರ್ ದ ಫ್ರೇಮ್ವರ್ಕ್ ಆಫ್ ಕ್ವಾಡ್ ನೇವಲ್ ಪಾರ್ಟ್ನರ್ಶಿಪ್. ಕ್ವಾಡ್ ಅವರು ಸಹ ಒಂದು ಕ್ವಾಡಲ್ಲಿ ಎಷ್ಟು ಜನ ಇರ್ತಾರೆ? ವಾಟ್ ಈಸ್ ಕ್ವಾಡ್? ಈ ಕ್ವಾಡ್ ಅಂದರೆ 4 ಕಂಟ್ರೀಸ್ ಇರುತ್ತೆ. ಯಾವ್ಯಾವುದು 4 ಕಂಟ್ರೀಸ್? US, ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ. ಓಕೆ, ಈ 4 ಕಂಟ್ರೀಸ್ನ ನಾವು ಕ್ವಾಡ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಯಾಕೆ ಕ್ವಾಡ್ ಹುಟ್ಕೋತು? ಕ್ವಾಡ್ ಯಾಕೆ ಹುಟ್ಕೋತು ಅಂದರೆ ನಮ್ಮ ಇಂಡಿಯನ್ ಓಷನ್ ರೀಜನಲ್ಲಿ
ಚೈನಾನ ಇನ್ಫ್ಲೂಯೆನ್ಸ್ ಕಮ್ಮಿ ಮಾಡಬೇಕು ಅಂತ ಹುಟ್ಕೊಂಡಿದ್ದ ಆರ್ಗನೈಸೇಷನ್ ಕ್ವಾಡ್. ಓಕೆ, ಸೊ ಮಲಬಾರ್ ಎಕ್ಸಸೈಸ್ ಅಂತ ಒಂದಿದೆ. ಈ ಮಲಬಾರ್ ಎಕ್ಸಸೈಸ್ ಹೆಂಗಿತ್ತು ಅಂದರೆ, ಮಲಬಾರ್ ಎಕ್ಸಸೈಸ್ ಮುಂಚೆ ಇಂಡಿಯಾ ಮತ್ತು ಯು ಎಸ್ ಮಾಡ್ತಿದ್ರು. ಓಕೆ, ಇಂಡಿಯಾ ಮತ್ತು ಯು ಎಸ್ ಅವ್ರು ಮಾತ್ರ ಮಾಡ್ತಿದ್ರು. ಬಟ್ ಕ್ವಾಡ್ ಉಟ್ಕೊಂಡ್ಮೇಲೆ ಇದೇ ಮಲಬಾರ್ ಎಕ್ಸಸೈಸ್ಗೆ ಜಪಾನ್ ಮತ್ತು ಆಸ್ಟ್ರೇಲಿಯಾ ಸಹ ಜಾಯ್ನ್ ಆಗುತ್ತೆ. ಸೊ ವಾಟ್ ಈಸ್ ದಿಸ್ ಕ್ವಾಡ್? ಕ್ವಾಡ್ ಕಂಟ್ರೀಸ್ ಮಾಡುವಂತಹ ನೇವಲ್ ಎಕ್ಸಸೈಸ್ ಯಾವುದು ಅಂತ ಅಂದರೆ ಇಟ್ ಈಸ್ ಮಲಬಾರ್ ಎಕ್ಸರ್ಸೈಸ್. ಓಕೆ, ನಾವು ಯಾಕೆ ಈ ಥರ ಹೆಸರಿಟ್ಟಿದ್ದೀವಿ ಮಲಬಾರ್, ಕೊಂಕನ್ ಅಂತೆಲ್ಲ? ಯಾಕಂದರೆ ದೀಸ್ ಆರ್ ದಿ ನೇಮ್ಸ್ ಆಫ್ ಅವರ್ ಕೋಸ್ಟ್ಸ್. ನಮ್ಮ ಸಮುದ್ರ ತೀರದ ಹೆಸರುಗಳಿವು. ಕೊಂಕನ್ ಕೋಸ್ಟ್ ಅಂತಾರೆ, ಮಲಬಾರ್ ಕೋಸ್ಟ್ ಅಂತ ಕರಿತೀವಿ, ಕೋರ್ಮಂಡಲ್ ಕೋಸ್ಟ್, ಆಂಧ್ರ ಕೋಸ್ಟ್, ಉತ್ಕಲ್ ಕೋಸ್ಟ್ ಅಂತ ನಾವೇನು ಕರಿತೀವಿ, ಇದೆಲ್ಲ ನಮ್ಮ ಸಮುದ್ರ ತೀರದ ಹೆಸರುಗಳಾಗಿರುತ್ತೆ. ಓಕೆ, ಸೊ ಅದನ್ನು ಡ್ರಾ ಮಾಡೋಣ ಒಂದ್ಸರಿ, ಏನು ಯಾವ ಯಾವ ಕೋಸ್ಟ್ ಬರುತ್ತೆ ಅಂತಂದರೆ, ಓಕೆ, ಈ ಥರ ನಮ್ಮ ಕೋಸ್ಟ್ ಇದ್ದರೆ, ಸೌತ್ ಇಂಡಿಯಾದ ಮ್ಯಾಪ್ ಆದರೆ ಇದನ್ನು ನಾವು ಕಚ್ ಕೋಸ್ಟ್ ಅಂತ ಕರಿತೀವಿ. ಕಚ್ ಕೋಸ್ಟ್. ಇದನ್ನ ಇಲ್ಲಿಂದ ಇಲ್ಲಿಗೆ ನಾವೇನಂತ ಕರಿತೀವಿ? ಕತಿಯಾವಾರ್ ಕೋಸ್ಟ್ ಅಂತ ಕರಿತೀವಿ. ಕತಿಯಾವಾರ್ ಕೋಸ್ಟ್. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಕೊಂಕನ್ ಕೋಸ್ಟ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿಂದ ಕೆಳಗೆ ಇದನ್ನು ಮಲಬಾರ್ ಕೋಸ್ಟ್ ಅಂತ ಕರಿತೀವಿ. ಓಕೆ, ಕಚ್ ಕೋಸ್ಟ್, ಕತಿಯಾವಾರ್ ಕೋಸ್ಟ್, ಕೊಂಕನ್ ಕೋಸ್ಟ್ ಆ್ಯಂಡ್ ಮಲಬಾರ್ ಕೋಸ್ಟ್. ಈಸ್ಟರ್ನ್ ಸೈಡಲ್ಲಿ ಈಸ್ಟರ್ನ್ ಕೋಸ್ಟ್ಗೆ ಇದನ್ನು ಕೋರಮಂಡಲ್ ಕೋಸ್ಟ್ ಅಂತ ಕರಿತೀವಿ. ಇದನ್ನು ಆಂಧ್ರ ಕೋಸ್ಟ್ ಅಂತ ಕರಿತೀವಿ. ಆ್ಯಂಡ್ ಇದನ್ನು ಉತ್ಕಲ್ ಕೋಸ್ಟ್ ಅಂತ ಕರಿತೀವಿ. ಓಕೆ, ಉತ್ಕಲ್ ಕೋಸ್ಟ್. ಸೊ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಈ ಒಂದು ಡಯಾಗ್ರಾಮ್ನ ನಿಮ್ಮ ನೋಟ್ಸ್ನಲ್ಲಿ ಬರೆದು ಇಟ್ಕೊಳ್ಳಿ. ಯಾವ ಯಾವ ನಾರ್ತ್ ಟು ಸೌತ್ ಕೇಳುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ಸೌತ್ ಟು ನಾರ್ತ್ ಕೇಳ್ಬೋದು. ಕಚ್, ಕತಿಯಾವಾರ್, ಕೊಂಕನ್, ಮಲಬಾರ್, ಕೋರ್ಮಂಡಲ್, ಆಂಧ್ರ, ಉತ್ಕಲ್. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿತ್ ರೆಫರೆನ್ಸ್ ಟು IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ಈಸ್ ಹೆಲ್ಡ್ ಒನ್ಸ್ ಎವ್ರಿ 4 years to set global priorities for conservation. India will unveil its first red list of endangered species at 2025 Congress in Abu Dhabi. Okay, the Congress is organized by UNEP. The IUCN Congress is organized by UNEP ಅಂತ ಮೂರನೇ ಸ್ಟೇಟ್ಮೆಂಟ್ ಕೇಳ್ತಿದ್ದಾರೆ. ಓಕೆ, ಏನು ರೈಟ್ ಆನ್ಸರ್ ಇದಕ್ಕೆ? ಆಪ್ಷನ್ಸ್, ಯುವರ್ ಆಪ್ಷನ್ಸ್ ಆರ್ 1 and 2 only, 2 and 3 only, option C 1 only, option D 1, 2 and 3. ರೈಟ್ ಆನ್ಸರ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂರಕ್ಷಣೆಗಾಗಿ ಜಾಗತಿಕ ಆದ್ಯತೆಗಳನ್ನು ಹೊಂದಿಸಲು ಇದನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಭಾರತವು 2025ರಲ್ಲಿ ಅಬುಧಾಬಿಯಲ್ಲಿ ನಡೆಯುವ ಕಾಂಗ್ರೆಸ್ನಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಮೊದಲ ಕೆಂಪು ಪಟ್ಟಿಯನ್ನು ಅನಾವರಣಗೊಳಿಸಲಿದೆ. ಓಕೆ, ಥರ್ಡ್ ಸ್ಟೇಟ್ಮೆಂಟ್. ಈ ಕಾಂಗ್ರೆಸ್ ಅನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಆಯೋಜಿಸಿದೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಅಂತ ನಾವು ಏನು ಕರಿತೀವಿ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ, ಇದು ಲಾಂಚ್ ಮಾಡಿದೆ ಇದನ್ನು, ಅಥವಾ ಆರ್ಗನೈಸ್ ಮಾಡ್ತಿದೆ ಅಂತ ಕೇಳಿದರೆ, ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮಾತ್ರ, 1, 2 ಮತ್ತು 3 ಮಾತ್ರ, 1, 2 ಮತ್ತು 3. ಅಗೇನ್ ದಿ ಸೇಮ್ ಲಾಜಿಕ್. IUCNನೇ ಒಂದು ಆರ್ಗನೈಸೇಷನ್ ಇರಬೇಕಾದ್ರೆ ಅದು ಮಾಡುವಂತಹ ಫಂಕ್ಷನ್ನ ಇನ್ನೊಂದು ಇನ್ಸ್ಟಿಟ್ಯೂಷನ್ ಯಾಕೆ ಮಾಡ್ತಾರೆ? ಸೊ UNEP ಅಲ್ಲ, ಇದು ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾದರೆ ವಾಟ್ ವಿಲ್ ಬಿ ದ ಆನ್ಸರ್? 2 ಆಪ್ಷನ್ನು ಎಲಿಮಿನೇಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರೈಟ್. ಅಬುಧಾಬಿಲೇ ಆಗ್ತಾ ಇರೋದು. ಆ್ಯಂಡ್ ಇಂಡಿಯಾದವರು ಮೊದಲನೇ ಬಾರಿಗೆ ನಮ್ಮ ರೆಡ್ ಲಿಸ್ಟ್
ರೆಡ್ ಲಿಸ್ಟಲ್ಲಿ ಏನಿರುತ್ತೆ, ಈ ಎಂಡೇಂಜರ್ಡ್ ಸ್ಪೀಶೀಸ್ ಆಗಿರ್ಬೋದು, ಅಥವಾ ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಆಗಿರ್ಬೋದು, ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರ್ಬೋದು, ಅಥವಾ ನಿಯರ್ ಥ್ರೆಟನ್ಡ್ ಆಗಿರ್ಬೋದು, ವಲ್ನರಬಲ್ ಸ್ಪೀಶೀಸ್ ಆಗಿರ್ಬೋದು, ಈ ಎಲ್ಲ ಪ್ರಭೇದಗಳ ಪಟ್ಟಿಯನ್ನು ಮೊದಲನೇ ಬಾರಿಗೆ ಇಂಡಿಯಾದವರು ರಿಲೀಸ್ ಮಾಡ್ತಾ ಇದ್ದಾರೆ ಇದೇ ಕಾಂಗ್ರೆಸ್ಸಲ್ಲಿ, IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ನಲ್ಲಿ. ಓಕೆ, IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಎಲ್ಲಿ ನಡೀತಾ ಇದೆ 2025ರಲ್ಲಿ ಇದು ನಡೀತಾ ಇರುವಂಥದ್ದು ಅಬುಧಾಬಿಯಲ್ಲಿ. ಅಬುಧಾಬಿ ಇರೋದಲ್ಲಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಓಕೆ, UAE ಅಲ್ಲಿ ಅಬುಧಾಬಿ ಇದೆ. ಸೊ ಈ ಅಬುಧಾಬಿಯಲ್ಲಿ ನಾವು ಆರ್ಗನೈಸ್ ಮಾಡ್ತಿದ್ದೀವಿ IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ನ. ಯಾಕೆ ಮಾಡ್ತಾರೆ? ಈ ಒಂದು 4 ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ. ಇದನ್ನ 4 ವರ್ಷಕ್ಕೆ ಒಂದ್ಸರಿ ಮಾಡಿ ನಮ್ಮ ಕನ್ಸರ್ವೇಷನ್ ಎಫರ್ಟ್ಸ್ ಏನಿದೆ ಅದನ್ನ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಕ್ವಿಕ್ ರಿಕ್ಯಾಪ್. ಎಷ್ಟು ವರ್ಷಕ್ಕೆ ಒಂದ್ಸತಿ ಆಗುತ್ತೆ IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್? 2025. 4 ವರ್ಷಗಳಿಗೊಮ್ಮೆ, 4 years once. ಯಾರು ಆರ್ಗನೈಸ್ ಮಾಡೋದು? ಆಬ್ವಿಯಸ್ಲಿ IUCN. ಓಕೆ, ಸೊ ಎಲ್ಲಿ ನಡೀತಿದೆ 2025ರಲ್ಲಿ ಅಬುಧಾಬಿಯಲ್ಲಿ ನಡೀತಾ ಇದೆ. UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿಯಲ್ಲಿ ನಡೀತಾ ಇದೆ. ಆ್ಯಂಡ್ ಈ ವರ್ಷ ಅಬುಧಾಬಿಯಲ್ಲಿ ನಡೆದಾಗ ಸ್ಪೆಷಲ್ ಫೀಚರ್ ಏನು, ಇಂಡಿಯಾಗೆ ಸಂಬಂಧಪಟ್ಟಂತೆ ಇಂಡಿಯಾದವರು ಫಸ್ಟ್ ಟೈಮ್ ರೆಡ್ ಲಿಸ್ಟ್ನ ರಿಲೀಸ್ ಮಾಡ್ತಿದ್ದಾರೆ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ IUCN ಬಗ್ಗೆ. ಆ್ಯಂಡ್ IUCN ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ದು? ವೆನ್ ವಾಸ್ ಇಟ್ ಎಸ್ಟಾಬ್ಲಿಷ್ಡ್? ಎಷ್ಟೊಂದು ಸರಿ ಹೇಳಿದ್ದೀನಿ ನಾನು ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ. ಆ್ಯಂಡ್ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, IUCN ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ, ಆ್ಯಂಡ್ IUCNನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಒಂದು ಇಂಟ್ ಬೇಕಂದರೆ ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಯಾವ ಒಂದು ಸಿಟಿ ಅಂತ ಹಾಕಿ. ಓಕೆ, ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ಹೂ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಫಾರ್ ದಿ 2025 ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ ಕರ್ನಾಟಕ ಫಾರ್ ಹಿಸ್ ಔಟ್ಸ್ಟ್ಯಾಂಡಿಂಗ್ ರೋಲ್ ಇನ್ ಸ್ಪ್ರೆಡ್ಡಿಂಗ್ ಗಾಂಧಿಯನ್ ಫಿಲಾಸಫಿ ಆ್ಯಂಡ್ ಸೋಷಿಯಲಿ ಓರಿಯೆಂಟೆಡ್ ಥಾಟ್ ಅಂತ ಕೇಳಿದ್ದಾರೆ. RK ನಾರಾಯಣ್, ರಾಮಚಂದ್ರ ಗುಹಾ, ಅಮರ್ತ್ಯ ಸೇನ್ ಆ್ಯಂಡ್ 4ನೇ ಆಪ್ಷನ್ P ಸಾಯಿನಾಥ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಆನ್ಸರ್ ಇದಕ್ಕೆ? 2025ರಲ್ಲಿ ಮಹಾತ್ಮ ಗಾಂಧಿ ಸೇವಾ ಮೆಡಲ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ದ ರೈಟ್ ಆನ್ಸರ್ ಈಸ್ ರಾಮಚಂದ್ರ ಗುಹಾ ಅವರು. ಕನ್ನಡದಲ್ಲಿ ಗಾಂಧಿ ತತ್ವಶಾಸ್ತ್ರ ಮತ್ತು ಸಾಮಾಜಿಕವಾಗಿ ಆಧಾರಿತ ಚಿಂತನೆಯನ್ನು ಹರಡುವಲ್ಲಿ ಅತ್ಯುತ್ತಮ ಪಾತ್ರ ವಹಿಸಿದ್ದಕ್ಕಾಗಿ 2025ರ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಕರ್ನಾಟಕಕ್ಕೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಕರ್ನಾಟಕದಲ್ಲಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. RK ನಾರಾಯಣ್, ರಾಮಚಂದ್ರ ಗುಹಾ, ಅಮರ್ತ್ಯ ಸೇನ್, P ಸಾಯಿನಾಥ್. ಏನು ಆನ್ಸರ್ ಇದಕ್ಕೆ? ರಾಮಚಂದ್ರ ಗುಹಾ ಅವರು. ಓಕೆ, ಯಾರು ಈ ಒಂದು ಅವಾರ್ಡ್ನ ಕೊಡ್ತಾರೆ? ದಿ ಅವಾರ್ಡ್ ಇಸ್ ಗಿವನ್ ಬೈ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್ ಅವರು. ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್ ಅವರು ಈ ಒಂದು ಅವಾರ್ಡ್ನ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಯಾರು ಗಾಂಧಿಯ ತತ್ವಗಳನ್ನ ಸ್ಪ್ರೆಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅವರಿಗೆ ಈ ಒಂದು ಅವಾರ್ಡ್ನ ಕೊಡ್ತಾರೆ. ಹಾಗಾದರೆ ರಾಮಚಂದ್ರ ಗುಹಾ ಅವರು ಯಾವ ಒಂದು ಬುಕ್ ಬರೆದಿದ್ರು? ಇವರು ಪ್ರೈಮರಿಲಿ ಈಸ್ ಅನ್ ಹಿಸ್ಟೋರಿಯನ್. ಹಿಸ್ಟೋರಿಯನ್ ಅಂದರೆ ಇತಿಹಾಸನ ಬರೆಯೋರು. ಓಕೆ, ಸೊ ಇವರು ಒಂದು ಬುಕ್ ಬರೆದಿದ್ದಾರೆ, ಇಂಡಿಯಾ ಆಫ್ಟರ್ ಗಾಂಧಿ ಆ್ಯಂಡ್ ಗಾಂಧಿ ಬಿಫೋರ್ ಇಂಡಿಯಾ ಅಂತ. ಸೊ ಈ ಒಂದು ಬುಕ್ ನೇಮ್ ಸಹ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇಂಡಿಯಾ ಆಫ್ಟರ್ ಗಾಂಧಿ ಆ್ಯಂಡ್ ಗಾಂಧಿ ಬಿಫೋರ್ ಇಂಡಿಯಾ ಅಂತ. ಸೊ ಈ ಒಂದು ಬುಕ್ ಮಹಾತ್ಮ ಗಾಂಧಿಯವರ ಬಗ್ಗೆ, ಮಹಾತ್ಮ ಗಾಂಧಿಯವರ ಫಿಲಾಸಫಿನ ಅಥವಾ ಐಡಿಯಲ್ಸ್ನ ಸ್ಪ್ರೆಡ್ ಮಾಡೋದಕ್ಕೆ ಯೂಸ್ ಆಗ್ತಿರೋದ್ರಿಂದ ಈ ಒಂದು ಗಾಂಧಿ ಸೇವಾ ಮೆಡಲ್ ಅಂತ ಏನು ಕರಿತೀವಿ ನಾವು,
ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ ಅಥವಾ ಮೆಡಲ್ ಅಂತ ನಾವೇನು ಕರಿತೀವಿ ಅವ್ರಿಗೆ ಸಿಕ್ಕಿದೆ. ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಮುಂದಿನ ಆರ್ಟಿಕಲ್ ನಮ್ಮ ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ನ ವಿನ್ನರ್ ಆದಂತಹ ರಾಮಚಂದ್ರ ಗುಹಾ ಅವರು, ನೀವು ನೋಡ್ಬೋದು. ಓಕೆ, ಸೊ ಅವರ ಬುಕ್ ಕ್ವಿಕ್ ರೀಕ್ಯಾಪ್ ಅಂತ ಅಂದರೆ ಅವ್ರ ಬುಕ್ ಹೆಸರು ಇಂಡಿಯಾ ಆಫ್ಟರ್ ಗಾಂಧಿ, ಗಾಂಧಿ ಬಿಫೋರ್ ಇಂಡಿಯಾ ಅಂತ. ಗಾಂಧಿ ಬಿಫೋರ್ ಇಂಡಿಯಾ ಅಂತ. ಓಕೆ, ಸೊ ಇಂಡಿಯಾ ಆಫ್ಟರ್ ಗಾಂಧಿ, ಗಾಂಧಿ ಬಿಫೋರ್ ಇಂಡಿಯಾ ಅನ್ನುವಂತಹ ಪುಸ್ತಕನ ರಾಮಚಂದ್ರ ಗುಹಾ ಅವರು ಬರೆದಿದ್ದಾರೆ. ಓಕೆ, ಯಾರು ಕೊಡ್ತಾರೆ? ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್. ಓಕೆ, ಪಬ್ಲಿಕ್ ರಿಲೇಷನ್ಸ್ ಅವರು ಈ ಒಂದು ಮಹಾತ್ಮ ಗಾಂಧಿ ಸೇವಾ ಮೆಡಲ್ನ ನೀಡ್ತಾರೆ. ಓಕೆ, ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಆಪರೇಷನ್ ಓಂಕಾರ್ ಜಾಯಿಂಟ್ಲಿ ಲಾಂಚ್ಡ್ ಬೈ ಗೋವಾ, ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಈಸ್ ಏಮ್ಡ್ ಅಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಆಬ್ಜೆಕ್ಟಿವ್ಸ್? ಆಪರೇಷನ್ ಓಂಕಾರ್ನ ಪ್ರಮುಖ ಉದ್ದೇಶವೇನು ಅಂತ ಕೇಳ್ತಿದ್ದಾರೆ. ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಜಂಟಿಯಾಗಿ ಪ್ರಾರಂಭಿಸಿದ ಆಪರೇಷನ್ ಓಂಕಾರ್ ಈ ಕೆಳಗಿನ ಯಾವ ಉದ್ದೇಶಗಳನ್ನು ಗುರಿಯಾಗಿಸಿಕೊಂಡಿದೆ? ಅರಣ್ಯೀಕರಣ ಅಭಿಯಾನದ ಮೂಲಕ ಆನೆ ಕಾರಿಡಾರ್ಗಳನ್ನು ಪುನಃಸ್ಥಾಪಿಸುವುದು. ಆನೆ ಕಾರಿಡಾರ್, ಎಲಿಫೆಂಟ್ ಕಾರಿಡಾರ್ ಏನಂತ ನಾವು ಕರಿತೀವಿ, ಅದನ್ನ ಪುನಃಸ್ಥಾಪನೆ ಮಾಡೋದಕ್ಕೆ ಈ ಒಂದು ಯೋಜನೆ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಮಾನವೀಯ ಮತ್ತು ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಬಳಸಿಕೊಂಡು 10 ವರ್ಷದ ಆನೆಯನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡುವುದು ಅನ್ನೋದು ನಮ್ಮ ಎರಡನೇ ಸ್ಟೇಟ್ಮೆಂಟ್ ಆಗಿದೆ. AI ಬಳಸಿ ಪಶ್ಚಿಮ ಘಟ್ಟಗಳಲ್ಲಿ ಹುಲಿ ಚಲನವಲನಗಳನ್ನು ಪತ್ತೆ ಹಚ್ಚುವುದು. ಕೊಡಗಿನಲ್ಲಿ ಪ್ರವಾಹ ಪೀಡಿತ ಜಾನುವಾರುಗಳನ್ನು ರಕ್ಷಿಸುವುದು. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಏನು ಅಂತ ಕೇಳ್ತಿದ್ದಾರೆ. ವಾಟ್ ಇಸ್ ದ ರೈಟ್ ಆನ್ಸರ್? ಪಾಸ್ ಮಾಡಿ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಇಸ್ ಆಪ್ಷನ್ ಬಿ. ಆಯಿತಾ? ನನ್ನ ಕರೆಂಟ್ ಅಫೇರ್ಸ್ ಆರ್ಟಿಕಲ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದೆ, ಒಂದು ಆನೆಯನ್ನು ಹಿಡಿಯೋದಕ್ಕೆ ಆಪರೇಷನ್ ಓಂಕಾರ್ನ ಮಾಡ್ತಿದ್ದಾರೆ ಅಂತ. ಆ ಆನೆಯ ಹೆಸರು ಓಂಕಾರ್ ಅಂತ. ಓಕೆ, ಇದಕ್ಕೆ 10 ವರ್ಷ ಅಂತೆ. ಸೊ ಈ ಒಂದು 10 ವರ್ಷದ ಓಂಕಾರ್ ಅಂದರೆ ಎಲಿಫೆಂಟ್ ಏನಿದೆ, ಇದನ್ನು ನಾವು ಸೆರೆ ಹಿಡ್ದಿದ್ದೀವಿ. ಸೆರೆ ಹಿಡಿದ್ರೆ ನ್ಯೂಸ್ ಆಗುತ್ತಾ? ಎಷ್ಟೊಂದು ಎಲಿಫೆಂಟ್ಸ್ನ ಸೆರೆ ಹಿಡಿತಾರೆ, ತಿಂಗಳಿಗೊಂದು ಅಥವಾ ಅಟ್ಲೀಸ್ಟ್ ಒಂದು 2 ತಿಂಗಳಿಗೊಂದು ಎಲಿಫೆಂಟ್ನಂತೂ ಸೆರೆ ಹಿಡಿತಾರೆ. ಯಾಕೆ ನ್ಯೂಸ್ ಆಯಿತು ಅಂತಂದರೆ, ವಿ ಹ್ಯಾವ್ ಯೂಸ್ಡ್ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜೀಸ್. ಆಯಿತಾ? ಟೆಕ್ನಾಲಜೀಸ್ನ ಯೂಸ್ ಮಾಡಿದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಅತಿ ಉತ್ತಮವಾದಂತಹ ಸ್ಟೆಪ್ ಏನು ತಗೊಂಡಿದ್ದೀವಿ ಅಂತಂದರೆ, ಕಮ್ಯುನಿಟಿನ ಇನ್ಕ್ಲೂಡ್ ಮಾಡಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಂದ ಇದನ್ನ ರೀಹ್ಯಾಬಿಲಿಟೇಟ್ ಮಾಡ್ತಾ ಇದ್ದೀವಿ. ರೀಹ್ಯಾಬಿಲಿಟೇಟ್ ಅಂದ್ರೆ ಏನು? ರೀಹ್ಯಾಬಿಲಿಟೇಟ್ ಅಂತ ಅಂದರೆ ಅದಕ್ಕೆ ಪುನರ್ ಜೀವನ ಅಥವಾ ಪುನರ್ವಸತಿಯನ್ನು ನಾವು ಕಲ್ಪಿಸ್ತಾ ಇದ್ದೀವಿ. ಯಾವ ಥರ ಅಂತ ಅಂದರೆ, ಅದನ್ನು ಕರ್ಕೊಂಡೋಗಿ ಸರ್ಕಸ್ ಮಾಡಿಸೋದು ಅಥವಾ ದೇವಸ್ಥಾನದಲ್ಲಿ ಇಟ್ಕೊಳ್ಳೋದು ಆ ಥರ ಅಲ್ಲ. ಅದನ್ನು ಏನು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇದೆ ಅದರಲ್ಲೇ ಅದನ್ನು ರಕ್ಷಣೆ ಮಾಡೋದಂಥದ್ದನ್ನ ನಾವು ರಿಹ್ಯಾಬಿಲಿಟೇಷನ್ ಅಂತ ಕರಿತೀವಿ. ಓಕೆ, ಸೊ ಹಾಗಾಗಿ ಈ ಪ್ರಾಜೆಕ್ಟ್ ಓಂಕಾರ್ ನ್ಯೂಸಲ್ಲಿತ್ತು ಅಥವಾ ಆಪರೇಷನ್ ಓಂಕಾರ್ ನ್ಯೂಸಲ್ಲಿತ್ತು. ಆ್ಯಂಡ್ ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ 3 ಸ್ಟೇಟ್ಸ್ ಸೇರಿಕೊಂಡು ಈ ಒಂದು ಆಪರೇಷನ್ನ ನಡೆಸಿದ್ರು. ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ರು ಅಂತ ಅಂದರೆ, ಟೆಕ್ನಾಲಜೀಸ್ನಲ್ಲಿ ಅಂತ ಬಂದರೆ, ವಾಟ್ ಆರ್ ದಿ ಎಮರ್ಜಿಂಗ್ ಟೆಕ್ನಾಲಜೀಸ್ ಇನ್ ವಾರ್ಫೇರ್ ಅಥವಾ ಎಮರ್ಜಿಂಗ್ ಟೆಕ್ನಾಲಜೀಸ್ ಯಾವುದು ಅಂತ ಅಂದರೆ ಅದು ಡ್ರೋನ್ಸ್. ಸೊ ಇಲ್ಲೂ ಸಹ ಡ್ರೋನ್ಸ್ನ ಯೂಸ್ ಮಾಡಿದ್ದೀವಿ ನಾವು ಆ ಒಂದು ಆಪರೇಷನ್ ಓಂಕಾರಲ್ಲೂ. ಡ್ರೋನ್ಸ್ನ ಜೊತೆಗೆ ಥರ್ಮಲ್ ಕ್ಯಾಮ್ರಾಸ್ನ ಸಹ ನಾವು ಯೂಸ್ ಮಾಡಿದ್ದೀವಿ. ಸೊ ದಟ್ಸ್ ವೈ ದಿಸ್ ಬಿಕೇಮ್ ಇಂಪಾರ್ಟೆಂಟ್ ನ್ಯೂಸ್. ಡ್ರೋನ್ಸ್ನ ಮತ್ತು ಥರ್ಮಲ್ ಕ್ಯಾಮ್ರಾಸ್ನ ಯೂಸ್ ಮಾಡಿಕೊಂಡು ಒಂದು ಎಲಿಫೆಂಟ್ನ ಸೆರೆ ಹಿಡಿದಿದ್ದೀವಿ. ಸೊ ಹಾಗಾಗಿ ನ್ಯೂಸಲ್ಲಿತ್ತು. ಸೊ ದಟ್ ಇವತ್ತಿನ
ಆರ್ಟಿಕಲ್ಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ಇನ್ನಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಜೊತೆಗೆ ನಾಳೆ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು.